ಆಗಿರ್ಬೋದು, ಕುರಿ ಶೆಡ್ ಆಗಿರ್ಬೋದು, ಹಂದಿ ಶೆಡ್ ಆಗಿರ್ಬೋದು, ದನದ ಕೊಟ್ಟಿಗೆ ನಿರ್ಮಾಣ ಆಗಿರ್ಬೋದು, ಮತ್ತು ತಮ್ಮ ಬೇರೆ ಬೇರೆ ವೈಯಕ್ತಿಕ ಅಂದರೆ ಸೋಪಿಟ್ಟುಗಳಾಗಿರ್ಬೋದು, ಮತ್ತು ಎರೆಹುಳು ತೊಟ್ಟಿಗಳಂತಾಗಿರ್ಬೋದು, ಯಾವುದೇ ಇರಲಿ ಇವೇನು ಈ ಉಳಿದ ಕಾಮಗಾರಿಗಳಿದ್ದಾವೋ, ಮತ್ತು ಬೋರ್ಗಳ ಮರುಪೂರ್ಣ ಬಳಕೆ ಅಂದರೆ ಬೋರ್ಗಳಲ್ಲಿ ತಮ್ಮ ಹೊಲದಲ್ಲಿ ಬೋರ್ ಇರ್ತವೆ, ಅವನ್ನ ನೀರನ್ನ ಒಂದು ಮತ್ತೆ ರೀಸ್ಟೋರಿಂಗ್ ಮಾಡೋಕ್ಕೋಸ್ಕರ ಮರುಬಳಕೆ ಮಾಡುವಂಥ ಬೋರ್ವೆಲ್ಗೆ ಅಂದರೆ ನೀರನ್ನು ಮಳೆ ನೀರು ಸುಮ್ಮನೆ ಹರಿದೋಗೋದ್ರಿಂದ ಅಲ್ಲಿ ಅದೊಂದು ಮರುಬಳಕೆ ಮಾಡ್ಕೊಳ್ಳೋದ್ರಿಂದ ನಿಮಗೆ ಬೋರ್ವೆಲ್ಗೆ ಮತ್ತೆ ನೀರನ್ನು ಹೆಚ್ಚಿಸ್ಬೋದು ಅಂಥ ಕಾಮಗಾರಿಗಳನ್ನಿರ್ಬೋದು. ಆಮೇಲೆ ತಮ್ಮ ಕೃಷಿ ತೋಟ ಹಣ್ಣು ಯಾವುದಾದ್ರೂ ಒಂದು ತಮ್ಮ ತೋಟಗಾರಿಕೆ ಇಲಾಖೆಯಿಂದ ಏನಾದರೂ ತಮ್ಮ ಹೊಲಗಳಲ್ಲಿ ಏನಾದರೂ ಮಾಡ್ಕೊಳಂಗಿದ್ರೆ ಅಂಥ ಒಂದು ಇದನ್ನು ಕೂಡ ನೀವು ತೋಟಗಾರಿಕೆ ನರೇಗಾದಲ್ಲಿ ಜಾಬ್ ಕಾರ್ಡ್ ಇರಬೇಕು ಕಂಪಲ್ಸರಿ, ಆ ನರೇಗಾದಲ್ಲಿ ನೀವು ಮಾಡ್ಕೋಬೋದು. ಇಷ್ಟು ಕಾಮಗಾರಿಗಳನ್ನು ನಮಗೆ ಕೊಟ್ಟರೆ ನಾವು ವಾರ್ಡ್ ಸಭೆಯಲ್ಲಿ ಮಾಡಿಕೊಂಡು ವಾರ್ಡ್ ಸಭೆ ಮುಖಾಂತರ ಗ್ರಾಮ ಸಭೆಯಲ್ಲಿ ಮಾಡಿ ಗ್ರಾಮ ಸಭೆ ಮುಖಾಂತರ ಏನು ಮಾಡ್ತೀವಿ ನಾವು ಅನುಮೋದನೆ ತಗೊಂಡು ಮತ್ತೆ ತಾಲೂಕು ಪಂಚಾಯತ್ ಅಂದರೆ ಈಗೆಲ್ಲ ಆನ್ಲೈನ್ ಮುಖಾಂತರನೇ ಇದಾಗಬೇಕು. ಇದೇನಾಗಿದೆ ಅಂದರೆ ಕಾಮಗಾರಿ ಕೂಡ ಪ್ರತಿಯೊಂದು ಇಫ್ತಾರ್ ಆ್ಯಪ್ ಅಂತ ಹೇಳಿ ಬಿಟ್ಟಿದ್ದಾರೆ. ಆ ಇಫ್ತಾರ್ ಆ್ಯಪ್ನಲ್ಲೇ ನಾವು ಮಾಡಬೇಕು. ಹೇಗೆಂದರೆ ಈ ಉದಾಹರಣೆ ಒಂದು ನಾಲುಗಳನ್ನು ಉಳು ತೆಗೆಯಕ್ಕಂಥ ಒಂದು ನಾಲು ಉಳು ತೆಗಿಬೇಕಪ್ಪ ಅಂದಾಗ ಮಿನಿಮಮ್ ಅದು ನಾವು ಒಂದು ನಾಲಿಗೆ 2 ಲಕ್ಷ 3 ಲಕ್ಷ ಅಂತ ಇಟ್ಟಿರ್ತೀವಲ್ಲ, ಆ ಕಾಮಗಾರಿನ ಪ್ರತಿಯೊಂದನ್ನು GPS ಮಾಡ್ಕೊಂತ ಹೋಗ್ಬೇಕು. ಎಲ್ಲಿಂದ 1 ಲಕ್ಷಕ್ಕೆ ಉದಾಹರಣೆ 1500 ಮೀಟರ್ ಅಂತ ಬಂತಂದ್ರೆ ಆ 1500 ಮೀಟರ್ವರೆಗೂ ಅದರ ಕಾಲುವೆಯನ್ನು ಇಫ್ತಾರ್ ಆ್ಯಪ್ನಲ್ಲಿ GPS ಮಾಡ್ಕೊಂತ ಹೋಗ್ಬೇಕು. ಈಗ ಸರ್ಕಾರದ ಹೊಸ ನಿಯಮ. ಆಮೇಲೆ ಇನ್ನೊಂದು ನಿಮ್ಗೆ ಗೊತ್ತಿದೆ EKYC ಕೂಡ ಕೆಲವೊಂದು ಮಾಡ್ತಾ ಇದ್ವಿ ನಾವು. EKYC ಪ್ರತಿಯೊಂದು ಗ್ರೂಪ್ನಲ್ಲಿ ನಮ್ಮ ಕೊಟ್ಟರ ಹಾಕಿ ನಿಮಗೆ GPS ಮುಖಾಂತರ ತೋರಿಸ್ತಾ ಇದ್ದಾರೆ. ಈ EKYC ಮಾಡ್ತಾ ಇರ್ಬೇಕಂತ ಹೇಳ್ತಾ ಇದ್ದಾರೆ. ಇನ್ನು ನಮಗೆ EKYC ಮಾಡೋದು ಭಾಳ ಪೆಂಡಿಂಗ್ ಇದೆ. ದಯವಿಟ್ಟು ಅಂಥವ್ರು ನಮಗೆ ಈಗ ಸಿಕ್ಕ ನಾವು ಡೈಲಿ 6 ಆಗಲಿ 7 ಆಗಲಿ ಹೆಂಗೆ ಮಾಡ್ತಾರೆ ಹಂಗೆ ಮಾಡ್ತಾ ಇದ್ದೀವಿ ವರ್ಕ್ನ. ಆದರೆ ನೀವು ಇನ್ನೂ ಉಳಿದವ್ರು ಯಾರಾದರೂ ಇದ್ದರೆ ನಿಮ್ಮ ಮೇಟಿಗಳಾಗಿರ್ಬೋದು, ಇನ್ನು ನಿಮ್ಮ ಗ್ರೂಪ್ನಲ್ಲಿ ಯಾರಾದರೂ ಇದ್ದರೆ ಬೇರೆ ಕಡೆ ದುಡಿಯೋಕ್ಕೆ ಹೋಗಿರ್ತಾರೆ, ಬೇರೆ ಕಡೆ ಎಲ್ಲೋ ಹೋಗಿರ್ತಾರೆ, ಅಂಥದ್ದು ಕೂಡ ನಾವು EKYC ಮಾಡಿಸಿ. ಯಾಕಂದರೆ ನೆಕ್ಸ್ಟ್ ಕೆಲಸಕ್ಕೆ ಬೇಕಂದರೆ ಕಂಪಲ್ಸರಿಯಾಗಿ ಅವರು EKYC ಆಗಿದ್ರೇ ಕೆಲಸಕ್ಕೆ ಮಾಡೋಕ್ಕೆ ಬರೋದು. ಅದಕ್ಕೋಸ್ಕರ ಅದೊಂದು ಗಮನ ಹರಿಸ್ಬೇಕು. ಜೊತೆಗೆ ಇಷ್ಟು ಕಾಮಗಾರಿಗಳನ್ನು ನೀವು ಕೊಟ್ಟರೆ ಈ ವಾಟ್ಸಪ್ಪಲ್ಲಿ ನಮ್ಮ ಇವ್ರು ಬರ್ಕೊಂಡು ಅದೇನು ಮಾಡ್ತಾರೆ ನಮ್ಮ ಕ್ರಿಯೋಜನೆಗೆ ತಗೊಳ್ತಾರೆ. ಇಷ್ಟು ನಾನು ಈ ವಾಟ್ಸಪ್ಪಿನ ಒಂದು ಏನು ಇದೆ ಅನ್ನೋ ಉದ್ದೇಶಕ್ಕೆ ಎಲ್ಲರಿಗೂ ತಿಳಿಸ್ಕೊಟ್ಟೆ. ಈಗ ನಮ್ಮ ಕಾರ್ಯದರ್ಶಿಗಳು ಅಂತ ಅವರು ಈ ಒಂದು ವಾಟ್ಸಪ್ ಉದ್ದೇಶಿಸಿ ಅವರು ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಈ ಒಂದು ವಾಟ್ಸಪ್ ಕರೆದಿರೋ ಉದ್ದೇಶ ಏನಂದರೆ 26-27ನೇ ಸಾಲಿನ ಕ್ರಿಯಾ ಯೋಜನೆ ತಯಾರಿಸಲು ಕೆಲ್ಕಂಡ ಕಾಮಗಾರಿಗಳನ್ನು ಬರ್ಸ್ಬೇಕಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಜಲ ಸಂರಕ್ಷಣಾ ಕಾಮಗಾರಿಗಳು ಏನೇನು ಬರ್ತಾವೆ ಅಂದರೆ ಮಲ್ಟಿ ಚೆಕ್ ಡ್ಯಾಮ್, ಕಲ್ಲುಬಂಡೆ ಬೋರ್ವೆಲ್ ಚೆಕ್ ಡ್ಯಾಮ್, ಕೆರೆ ನಿರ್ಮಾಣ, ಹೂಳೆತ್ತುವುದು, ಗೋಕಟ್ಟೆ ನಿರ್ಮಾಣ, ಕಲ್ಯಾಣಿ ನಿರ್ಮಾಣ, ಕಾಲುವೆ ನಿರ್ಮಾಣ ಇವೆಲ್ಲ ಬರ್ತಾವೆ. ಅದೇ ರೀತಿ ಹಸಿರೀಕರಣ ಕಾಮಗಾರಿಗಳು ಯಾವ್ಯಾವು ಅಂದರೆ ರಸ್ತೆಯಲ್ಲಿ ನೆಡುತೋಪ, ಕೃಷಿ ಅರಣ್ಯೀಕರಣ, ಸಾರ್ವಜನಿಕ ಸ್ಥಳಗಳಲ್ಲಿ ಗಿಡ ನೆಡುವುದು, ಗ್ರಾಮೀಣ ಉದ್ಯಾನವನ, ಅರಣ್ಯ ಪ್ರದೇಶಗಳಲ್ಲಿ ಕಂದಕ ನಿರ್ಮಾಣ. ಅದೇ ರೀತಿ ರೈತರ ಕ್ರಿಯಾ ಯೋಜನೆ ಯಾವ್ಯಾವು ಅಂದರೆ ತೋಟಗಾರಿಕೆ ಕಾಮಗಾರಿಗಳು, ಬೇಸಿಗೆ ಕಾಮಗಾರಿಗಳು, ಕೃಷಿ ಹೊಂಡ, ಮಧು ನಿರ್ಮಾಣ, ಬೆಳೆದ ಬಾವಿ ನಿರ್ಮಾಣ, ದನದ ಶೆಡ್ಡು ಕಾಮಗಾರಿ, ಕುರಿ ಮೇಕೆ ಶೆಡ್ಡು, ಕೋಳಿ ಸಾಕಾಣಿಕೆ ಸೆಡ್ ನಿರ್ಮಾಣ, ಹಂದಿ ಸಾಕಾಣಿಕೆ ಸೆಡ್ ನಿರ್ಮಾಣ, ಈರುಳ್ಳಿ ಸಂಗ್ರಹಣಾ ಘಟಕ, ಸೋಪ್ ಪಿಟ್, ಬೋರ್ವೆಲ್ ರೀಚಾರ್ಜ್. ಅದೇ ರೀತಿ ಶಾಲೆ ಅಭಿವೃದ್ಧಿ ಕಾಮಗಾರಿಗಳು ಯಾವ್ಯಾವು ಅಂದರೆ ಶಾಲೆ ಕಾಂಪೌಂಡು, ಶಾಲೆ ಶೌಚಾಲಯ, ಶಾಲೆ ಆಟದ ಮೈದಾನ, ಮಳೆ ನೀರು ಕೊಯ್ಲು, ಪೌಷ್ಟಿಕ ತೋಟ, ಅಡಿಗೆ ಕೋಣೆ ನಿರ್ಮಾಣ, ಪೇವರ್ಸ್ ರಸ್ತೆ. ಅದೇ ರೀತಿ ಇತರ ಕಾಮಗಾರಿಗಳು ಏನೇನೆಂದರೆ ಗೋದಾಮು ನಿರ್ಮಾಣ, ಸಂಜೀವಿನಿ ಸೆಡ್ ನಿರ್ಮಾಣ, ಅಂಗನವಾಡಿ ಕಟ್ಟಡ, ಹಳ್ಳಿ ಸಂತೆ, ರಸ್ತೆ ಕಾಮಗಾರಿಗಳು, ಚರಂಡಿ ಕಾಮಗಾರಿಗಳು ಇವೆಲ್ಲವೂ ಬರ್ತಾವ. ಈ ಒಂದು ಕಾಮಗಾರಿಗಳು ನೀವು ಬರ್ಸಿದ್ರೆ 26-27ರ ಕ್ರಿಯಾ ಯೋಜನೆಯಲ್ಲಿಟ್ಟು ಮುಂದೆ ಏಪ್ರಿಲ್ ನಂತರ ಇವೆಲ್ಲ ಕಾಮಗಾರಿಗಳು ಮಾಡೋಕೆ ಅನುಕೂಲ ಆಗ್ತದೆ. ಯಾರನ್ನು ಇದ್ರೆ ಬರ್ಸ್ಬೇಕೆಂದು ತಮ್ಮಲ್ಲಿ ಈ ಮೂಲಕ ಕೇಳ್ಕೊಳ್ತೇನೆ. ಯಾವನ್ನ ಮುಗಿದ್ರೆ ಬರ್ಸೋಣ. ಕಾಲುವೆ ಆಗಲಿ, ಚರಂಡಿ ಹೂಳೆತ್ತವಾಗಲಿ, ವೈಯಕ್ತಿಕ ಕಾಮಗಾರಿಗಳು, ದನಗಳ ಶೆಡ್ಡು, ಕುರಿ ಶೆಡ್ಡು, ಹೆಸರುಗಳನ್ನು ಬರ್ತಿದ್ದವನ್ನು ಸ್ವಲ್ಪ ಚೇಂಜ್ ಮಾಡಿ ಕಾಲುವೆಗಳ ಹೆಸರುಗಳು ಯಾವ ನಾವು ಮಾಡ್ದಂಗಿದ್ರೆ ಮತ್ತೆ ಸ್ವಲ್ಪ ಬದಲಾವಣೆ ಮಾಡಿ ನಾವು ಏನು ಮಾಡಕ್ ಬರೋಣ. ಆಮೇಲೆ ಪ್ರತಿಯೊಬ್ಬರು ರೈತರು ಏನು ಮಾಡ್ತಾರೆ ಏನು ಮಾಡ್ತಾರೆ ಅವ್ರ ಕಾಲುವೆಗಳು ಬರ್ಸಿದ್ ಬಿಡ್ತಾರೆ. ಆಮೇಲೆ ನಮ್ದು ಅಲ್ಲಿ ತೆಗಿ ಇಲ್ಲಿ ತೆಗಿ ಅಂತಾರೆ. ದಯವಿಟ್ಟು ಈಗ ಇಫ್ತಾರ್ ಆ್ಯಪ್ ಅಂತ ಬಂದಿದೆ. ಈಗ ನಿಮಗೆ ಗೊತ್ತಿರ್ಬೋದು, ಪಾಪ ಲೇಬರ್ಗಳು ಇಲ್ಲಿ GPS ಮಾಡ್ಕೊಂಡು ಅಲ್ಲಿ ಮಾಡೋ ಅಂತ ನಾವು ಹೇಳೋದು ಬೇಡ.
ಅದು ನೀವು ಇದು ಮಾಡ್ಕೊಂಡು ಅಲ್ಲಿ ಮಾಡಂತೂ ಹೇಳೋದು ಬೇಡ. ದಯವಿಟ್ಟು ಎಲ್ಲವ್ರನ್ನ ನೀವು ಎಷ್ಟೇ ಇರಲಿ ಅವನ್ನ ಒಂದು ಆ್ಯಕ್ಷನ್ ಪ್ಲಾನಲ್ಲಿ ಇದ್ದರೆ ನಮಗೂ ಕೊಡೋಕೆ ಧೈರ್ಯವಾಗಿರುತ್ತೆ. ಅದಕ್ಕೆ ದಯವಿಟ್ಟು ಈಗ ಆ್ಯಕ್ಷನ್ ಪ್ಲಾನಲ್ಲಿ ಇರಾಗೆ ಹೆಸರು ಇರೋ ಪ್ರತಿಯೊಂದೂ ಹೆಸರು ಇರಂಗೆ ಮಾಡಿಕೊಡಿ ಅಂತ ಹೇಳ್ತೀವಿ. ನೀವು ಕೊಟ್ಟ ಮೇಲೆ ನಮ್ಮದು ಭಾಳ ಕೆಲಸ ಇದೆ ಅದ್ರ ಮೇಲೆ. ಯಾಕಂದರೆ ಇಕ್ತಾರ್ ಆ್ಯಪ್ನಾಗ ಹೋಗಿ ಅವರು GPS ಮಾಡಬೇಕು. ಈ ಸುಮ್ಮನೆ ಇಲ್ಲಿ ಕುತ್ಕೊಂಡು ಏನು ಮಾಡೋಕ್ಕಾಗಲ್ಲ, ಅಲ್ಲಿ ಹೋಗೇ ಮಾಡ್ಬೇಕು ಕಂಪಲ್ಸರಿ. ದಯವಿಟ್ಟು ಮುಂಚಿತವಾಗಿ ನಿಮ್ಮ ಹೊಲದಲ್ಲಿರುವಂಥ ಕೆಲಸಗಳನ್ನು ಕೊಡಿ. ಭೂಮಿ ನಿರ್ಮಾಣ ಇದ್ದರೆ ಸರ್ವೆ ನಂಬರ್ ಸಮೇತವಾಗಿ ಕೊಡಿ. ಆಮೇಲೆ ಮುಂದಿನ ದಿನದಾಗ ಈ NMRಗಳದ್ದು ನಿಮ್ಮದು NMS ಆ್ಯಪ್ ಹಾಕೋದು ಕೂಡ ಕಷ್ಟ ಐತಿ. మీరంతా మామని తీసేసాము ಪೇಮೆಂಟ್ ಆಗುತ್ತೆ ಆಗೋದಿಲ್ಲ. ಹಾಗಾಗಿ ಈ KYC ಯಾರನ್ನು ಪೆಂಡಿಂಗ್ ಇದ್ರು ಎಲ್ಲರೂ ಈ KYC ಮಾಡಿ NMR ಕೂಡ ಕರೆಕ್ಟಾಗಿ ದುಡ್ಡು ಬರ್ತದೆ. ಇಲ್ಲಂದ್ರೆ ಸಮಸ್ಯೆ ನೀವೇ ಅನ್ಬೋದು. ಯಾವನಿದ್ರೆ ಬರ್ತೀವಿ ಅಂತ ಮಾಡಿದ್ರೆ ನೀವು ಯಾವನಿದ್ರೆ ಬರ್ತೀವಿ. ನಾಳೆ ಉಳಿದವು ಎಲ್ಲ ಅನುಕೂಲ ಆಗೋ ಬರ್ತೀರಿ. ನಿಮ್ಗೆ ಯಾವ ಸಮಸ್ಯೆ ಅಂತ ಬರ್ತೀರಿ.